ಸ್ನೇಹಿತರೆ ನಮಸ್ಕಾರ. ನಮ್ಮ ಆಶೀರ್ವಾದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮೇಲೆ ಇರಬೇಕು, ಹಸ್ತದ ಗುರುತಿಗೆ ತಮ್ಮ ಮತ ಕೊಡಬೇಕಂತ ಹೇಳಿ ತಿಳ್ಕೊಂಡ ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯ್ತು, ನಮ್ಮವ್ರಿಗೆ ಮೋಸ ಮಾಡಿದ್ರು. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವು ರಾಜಕೀಯ ತಾವು ಗಮನಿಸ್ಕೊತ ಬರ್ರಿ. ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ. ಇವತ್ತು ಮಾವೇರು ಮೋಯ್ತೆ ಅವ್ರ ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವರ ಕಾರಣ. ಅದಕ್ಕೆ ಇವತ್ತು ತಾವು ನೋಡ್ರಿ, ನೀವು ಅವ್ರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸ್ಯಾರತ್ತನ್ನೋ ತಾವು ಕಳೆದ 1-2 ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರನ್ನ ಒಬ್ಬನ ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡ ಇವತ್ತು ನನಗೆ ಚಾಲು ಮಾಡ್ಯಾರ. ಸ್ನೇಹಿತರೆ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು BJPಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗಿಂತ ಸುಮಾರು 92,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬಂದಿರತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಹೊಸ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಪುತ್ರಿ ಗೆದ್ದಿರ್ತಕ್ಕಂಥ ಖುಷಿಯನ್ನು ಹಂಚಿಕೊಳ್ಳುವ ಪೂರ್ವದಲ್ಲಿ ಆ ಸಂಭ್ರಮವನ್ನು ಇನ್ನೂ ಪೂರ್ತಿಯಾಗಿ ಅನುಭವಿಸೋಕ್ಕಿಂತ ಮೊದಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ದಲಿತ ವಿರೋಧಿ ಲೀಡರ್ ಅನ್ನುವ ಹಣೆಪಟ್ಟಿಯನ್ನು ಹೊತ್ಕೊಂಡಿರೋದು ಭಾಳ ಬೇಸರದ ಸಂಗತಿ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ವಿಷಯದ ಕುರಿತಾಗಿ ಕುಡ್ಚಿಯ ಶಾಸಕರಾಗಿರ್ತಕ್ಕಂಥ ಮಹೇಂದ್ರ ತಮ್ಮಣ್ಣರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಚಿಕ್ಕೋಡಿ ಭಾಗದ ದಲಿತ ಲೀಡರನ್ನು ಹಣಿಯುವ ಅವರ ರಾಜಕಾರಣವನ್ನು ಕೊಲ್ಯಾಪ್ಸ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಆರೋಪವನ್ನು ಮಾಡಿರುವಂಥದ್ದು. ಸ್ನೇಹಿತರೆ, ವಿಶೇಷವಾಗಿ ದಲಿತರು ಬೆಳಿಬಾರ್ದು, ದಲಿತರ ಮುಂದೆ ಬರಬಾರ್ದು ಅನ್ನುವ ಉದ್ದೇಶದೊಂದಿಗೆ ಮುಂದೆ ಬರ್ತಕ್ಕಂಥ ದಲಿತ ಲೀಡರ್ಗಳನ್ನು ತುಳುವೆ ಕೆಲಸಕ್ಕೆ ರಾಜಾರೋಷವಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ ಅಂತ ಕೂಡ ತಮ್ಮಣ್ಣವರವರು ಹೇಳಿರುವಂಥದ್ದು. ಸ್ನೇಹಿತರೆ, ಪುತ್ರಿಯ ಗೆಲುವಿನ ಸಂಭ್ರಮ ಮುಗಿಯುವುದಕ್ಕಿಂತ ಮುಂಚೆ ಈ ಆರೋಪ ಯಾಕೆ ಬಂತು, ಮಹೇಂದ್ರ ತಮ್ಮಣ್ಣವರವರು ಯಾಕೆ ಸಚಿವ ಜಾರಕಿಹೊಳಿ ಅವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು, ಅದರ ಹಿಂದಿನ ಕತೆ ಏನು ಅನ್ನೋದನ್ನು ನೋಡ್ಕೋಬೇಕಾದ್ರೆ ಅದರ ಆಳ ಅಗಲಕ್ಕೆ ಇಳಿಬೇಕಾಗ್ತೈತಿ. ಅದಕ್ಕಿಂತ ಮುಂಚೆ ಈ ಮೊನ್ನೆ ಜೂನ್ 4ರಿಂದ ನಡೆದಂಥ ಚುನಾವಣೆಯ ಫಲಿತಾಂಶದ ಬಗ್ಗೆ ಒಂದು ಚೂರು ನೋಡಬೇಕಾಕೈತಿ. ಅದೇನು ಅನ್ನೋದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಒಟ್ಟಾರೆ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪಡೆದುಕೊಂಡಂಥ ಮತಗಳ ಸಂಖ್ಯೆ 6,18,168 ಮತಗಳು. ಅದೇ ಅವರಿಗೆ ಎದುರಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ತೆಗೆದುಕೊಂಡಿರ್ತಕ್ಕಂಥ ಮತಗಳು ಎಷ್ಟಪ್ಪ ಅಂದ್ರೆ 7,10,823 ಮತಗಳು. ಸ್ನೇಹಿತರೆ, ಹಂಗಾದ್ರೆ ಎಷ್ಟು ಲೀಡ್ಲಿ ಅವ್ರು ಗೆದ್ದರು ಅಂತ ಅನ್ನೋದನ್ನು ನೋಡೋದಾದರೆ ಸುಮಾರು 92,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಸೋಲಿಸಿ ಗೆಲುವು ಕಂಡಿರ್ತಕ್ಕಂಥವ್ರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರೇನು ಗೆದ್ದರು ನಿಜ. ಕಾರ್ಯಕರ್ತರ ಶ್ರಮ, ಸತೀಶ್ ಜಾರಕಿಹೊಳಿ ಅವರ ಹಗಲಿರುಳು ದುಡಿದಂಥ ಶ್ರಮ, ಜಾರಕಿಹೊಳಿ ಕುಟುಂಬದ ಎಲ್ಲ ಸಹೋದರರು ಕಾರ್ಯಕ್ಷಮತೆಯಿಂದ ಗೆಲ್ಲಿಸಿಕೊಂಡು ಬಂದಿರತಕ್ಕಂಥದ್ದು. ಆದರೆ ಈ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಕೋಡಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಓಟುಗಳನ್ನು ತೊಗೊಂಡ್ರು, ಎಷ್ಟು ಲೀಡ್ ಆದರು ಅನ್ನೋದನ್ನು ನಾವೊಂಚೂರು ಕಣ್ಣಾಡಿಸಿದ್ರೆ ಸಿಗುವಂಥ ಮಾಹಿತಿ ಏನಪ್ಪ ಅಂದ್ರೆ ಪ್ರಿಯಾಂಕಾ ಅವರಿಗೆ ಅತಿ ಹೆಚ್ಚು ಮತಗಳ ಲೀಡ್ ದೊರಕಿರೋದು ನಿಪ್ಪಾಣಿ ಕ್ಷೇತ್ರದಿಂದ. ಸ್ನೇಹಿತರೆ, ಅದೇನು ಆಶ್ಚರ್ಯ, ಯಾಕಂದರೆ ಈ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ 3ನೇ ನಂಬರ್ಗೆ ಹೋಗಿದ್ದರು. ಕಾಕಾ ಸಾಹೇಬ್ ಪಾಟೀಲ್ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದ್ರು, ಅವರು 3ನೇ ನಂಬರ್ಗೆ ಹೋಗಿದ್ದರು. NCPಯಿಂದ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು, ಅವರು 2 ನಂಬರ್ ಬಂದಿದ್ದರು. ಅದು ಈ ಇಲೆಕ್ಷನ್ದಾಗ ಮಾತ್ರ ಅವರು ಟಾಪ್ 1ದಾಗ ಬಂದರು ಮತ್ತು ಕಾಂಗ್ರೆಸ್ಗೆ ಟಾಪ್ 1 ಲೀಡ್ ಕೊಟ್ಟರು ಅನ್ನೋದು ವಿಶೇಷಿತ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಈ ಕ್ಷೇತ್ರ ಈ ಹಾಲಿ MP ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ, ಹಾಲಿ MP ಮತ್ತು ಈಗ ಕಾಂಗ್ರೆಸ್ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೋಮ್ ಕ್ಷೇತ್ರ ಆಗಿರೋದು ಕೂಡ ಇಲ್ಲಿ ವಿಶೇಷ ಅಂತ ಹೇಳ್ಬೋದು. ಸ್ನೇಹಿತರೆ, ಇದನ್ನೆಲ್ಲ ನೋಡಿದರೆ ಅವರು ಸುಮಾರು 29,000 ಅಂದರೆ ಅಷ್ಟು ಲೀಡನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ನಿಪ್ಪಾಣಿ ಕ್ಷೇತ್ರ. ಸ್ನೇಹಿತರೆ, ಇದನ್ನೆಲ್ಲ ನೋಡಿದರೆ ಹಾಲಿ MP ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಪರವಾಗಿ ಅಲ್ಲಿ ಒಳ್ಳೆಯ ಒಪಿನಿಯನ್ ಇರಲಿಲ್ಲ ಅಂತ ಅನ್ನೋದು ಕಂಡು ಬರ್ತಕ್ಕಂಥದ್ದು. ಅಲ್ಲಿ
ಅದರ ನಿಪ್ಪಾಣಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ತೆಗೆದುಕೊಂಡಂಥ ಮತ 1,06,050 ಸ್ನೇಹಿತರೆ. ಹಾಗೆಯೇ ಭಾರತೀಯ ಜನತಾ ಪಾರ್ಟಿಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪಡೆದುಕೊಂಡಂಥ ಮತ 76,298 ಮತಗಳು ಮಾತ್ರ ಸ್ನೇಹಿತರೆ. ಅಲ್ಲಿಂದ ಅವರ ಪ್ರಿಯಾಂಕಾ ಜಾರಕಿಹೊಳಿ ಅವರ ಜೈತ್ರ ಯಾತ್ರೆ ಆರಂಭವಾಗಿರುವಂಥದ್ದು. ಆ ನಂತರ ಬರುವಂಥದ್ದು ಚಿಕ್ಕೋಡಿ ಸಲಗ ಮತಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಗಣೇಶ್ ಹುಕ್ಕೇರಿ ಅವರು ಶಾಸಕರಾಗಿರುವಂಥವರು. ಇಲ್ಲಿ ಎಷ್ಟು ಮತಗಳ ಲೀಡ್ ಸಿಕ್ತಂದ್ರೆ 16,590 ಮತಗಳಷ್ಟು ಲೀಡ್ ಸಿಕ್ತು. ಆದರೆ ಕಳೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಾದಾಗ ಗಣೇಶ್ ಹುಕ್ಕೇರಿ ಅವರು ಬಿ ಜೆ ಪಿ ಅಭ್ಯರ್ಥಿಗಿಂತ ಎಷ್ಟು ವೋಟ್ ಲೀಡ್ಲೆ ಗೆದ್ದು ಬಂದಿದ್ರು ಅಂದ್ರೆ ಸುಮಾರು 78,509 ಮತಗಳ ಅಂತರದಿಂದ ಗೆದ್ದು ಬಂದಿದ್ದರು. ಈ ಸಾರಿ ಕೇವಲ 16,000 ಮತಗಳ ಲೀಡ್ ಕೊಟ್ಟಿರೋದರಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆದ ವೋಟ್ಗಳ ಸಂಖ್ಯೆ 61,590 ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ಅಥಣಿ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಶಾಸಕರಾಗಿರ್ತಕ್ಕಂಥವರು ಲಕ್ಷ್ಮಣ್ ಸವದಿ ಅವರು. ಬಟ್ ಈ ಇಲೆಕ್ಷನ್ದಾಗ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಮೈನಸ್ ಆಗಿರುವಂಥದ್ದು ಸಮ ಕೂಡ ಬರಲಿಲ್ಲ. ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಶಾಸಕರಾಗಿದ್ದರೂ ಕೂಡ, ಪ್ರಬಲ ಲೀಡರ್ ಆಗಿದ್ದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಮ ವೋಟ್ ಸಹಿತ ಬರಲಿಲ್ಲ. ಅಲ್ಲಿ ಏನಾತಂದ್ರೆ 8,665 ಮತಗಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗಿರುವಂಥದ್ದು, ಯಾನಿ ಬಿ ಜೆ ಪಿಗೆ ಲೀಡ್ ಆಗಿರುವಂಥದ್ದು ಸ್ನೇಹಿತರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಎಷ್ಟು ಮತಗಳ ಅಂತರದಿಂದ ಗೆದ್ದುಕೊಂಡು ಬಂದಿದ್ರು ಅಂದರೆ ಅಲ್ಲಿ 76,122 ಮತಗಳ ಅಂತರದಿಂದ ಗೆದ್ದು ಬಂದು ದಾಖಲೆಯನ್ನು ಮಾಡಿರುವಂಥದ್ದು ಸ್ನೇಹಿತರೆ. ಆದರೆ ಆ 76,000 ಏನು ಮತಗಳೇನಿದ್ದು 76,172 ಮತಗಳು ಈ ಸಾರಿ ಅವೆಲ್ಲ ಮೈನಸ್ ಆಗಿ ಬಿ ಜೆ ಪಿಯಲ್ಲಿ ಲೀಡ್ ಆಗಿರುವಂಥದ್ದು ಸ್ನೇಹಿತರೆ. ಇನ್ನು ಅದರ ಪಕ್ಕದಲ್ಲಿ ಬರ್ತಕ್ಕಂಥದ್ದು ಕಾಗವಾಡ ಕ್ಷೇತ್ರ. ಕಾಗವಾಡ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥವರು ರಾಜು ಕಾಗೆ ಅವರು. ಇವರು ಕಳೆದ ಸಾರಿ ಕಾಂಗ್ರೆಸ್ಸಿಗೆ ಬಂದಂಥವರು. ವಿಧಾನಸಭಾ ಚುನಾವಣೆಯೊಳಗೆ 8,227 ಮತಗಳ ಅಂತರದಿಂದ ಅವರು ಗೆದ್ದು ಬಂದಿರತಕ್ಕಂಥವರು. ಈ ಸಾರಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಲೀಡ್ ಕೊಟ್ಟಿರೋದು ಎಷ್ಟಪ್ಪ ಅಂದ್ರೆ 11,198 ಮತಗಳಷ್ಟು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿರುವಂಥದ್ದು ಆ ಕ್ಷೇತ್ರ. ಅಂದರೆ 2,371 ಮತಗಳು ಜಾಸ್ತಿ ಈ ಸಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟಿಗೆ ಬಂದವು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬಿ ಜೆ ಪಿಯ ನಿಖಿಲ್ ಕತ್ತಿಯವರು ಶಾಸಕರಾಗಿದ್ದಂಥವರು. ಈ ಕಾರಣದಿಂದಾಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಯಾವುದೇ ಲೀಡ್ ಬರಲಿಲ್ಲ. ಅದರ ಬದಲಾಗಿ ಅಲ್ಲಿ ಬಿ ಜೆ ಪಿಗೆ ಎಷ್ಟು ಓಟ ಲೀಡ್ ಬಂತಂದ್ರೆ 7,584 ಮತಗಳಷ್ಟು ಲೀಡ್ ಬಂತು. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಯಿತು. ಮತಕ್ಷೇತ್ರದ ರಿಸಲ್ಟ್ ಬಂದಿ ಹುಕ್ಕೇರಿ ಸಿಟಿ ಒಳಗೆ ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲ ಒಂದು ಧರ್ಮ ಜಾತಿ ಮತ ಪಕ್ಷ ಭೇದ ಮರೆತು ನಮಗೆ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ಸುಪುತ್ರಿ ಆದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಏನು ಸಪೋರ್ಟ್ ಮಾಡ್ಯಾರು ಭಾಳ ಒಳ್ಳೆಯದು, ಭಾಳ ಖುಷಿ ಆಗೈತಿ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ವಂತ ಕ್ಷೇತ್ರ ಯಮಕನಮರಡಿ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಯಮಕನಮರಡಿ ಕ್ಷೇತ್ರದಾಗ ಎಷ್ಟು ಲೀಡ್ ಆತಂದ್ರೆ ಈ ಸಾರಿ ಚುನಾವಣೆ ಒಳಗೆ 23,000ಕ್ಕಿಂತ ಸ್ವಲ್ಪ ಜಾಸ್ತಿ ಮತಗಳ ಅಂತರ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟಿಗೆ ದೊರಕಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರು ವಿಧಾನಸಭಾ ಚುನಾವಣೆ ಒಳಗೆ ಸ್ಪರ್ಧೆ ಮಾಡಿದಾಗ ಅವರಿಗೆ ಲೀಡ್ ಎಷ್ಟು ಕೊಟ್ಟಿತ್ತಂದ್ರೆ ಆ ಕ್ಷೇತ್ರ ಸುಮಾರು 57,000ಕ್ಕಿಂತ ಜಾಸ್ತಿ ಮತಗಳ ಅಂತರದ ಜಯ ಅವರಿಗೆ ಲಭಿಸಿತ್ತು. ಆದರೆ ಈ ಚುನಾವಣೆ ಒಳಗೆ ಮಾತ್ರ ಅವರಿಗೆ ಕೇವಲ 23,000 ಮತಗಳ ಅಂತರ ಲಭಿಸಿತು. ಇದರಿಂದ ಸುಮಾರು 33,000 ಮತಗಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಲಾಸ್ ಆಯಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಇಡೀ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿಯೇ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ವೋಟಿಂಗ್ ಆದದ್ದು ಇದೇ ಕ್ಷೇತ್ರ. ಅಂದರೆ ಅಲ್ಲಿ 82.21% ವೋಟಿಂಗ್ ಆಗಿತ್ತು. ಅಂದರೆ ಅತಿ ಹೆಚ್ಚು ಮತದಾನ ಇದೇ ಕ್ಷೇತ್ರ ಆಗಿತ್ತು. ಭಾಳ ಜನ ಅಂದ್ಕೊಂಡಿದ್ರು, ಭಾಳ ಜನ ರಾಜಕೀಯ ವಿಶ್ಲೇಷಕರು ಅಂದ್ಕೊಂಡಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಅವರು ತಮ್ಮ ತಂದೆಯ ಕ್ಷೇತ್ರದಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಮತಗಳ
ಅಂತರದ ಲೀಡ್ ಪಡಿಬೋದು ಅಂಥೇಳಿ ಅಂದಾಜು ಮಾಡಿದರು. ಬಟ್ ಆ ಅಂದಾಜು ವಿಫಲ ಆಯಿತು. ಅಲ್ಲಿ ಕೇವಲ 23,000 ಮತಗಳ ಅಂತರಕ್ಕಷ್ಟ ಸೀಮಿತ ಆಯಿತು. ಮೈನಸ್ ಆಗಿ 33,000 ಮತಗಳು ಕಾಂಗ್ರೆಸ್ಸಿಗೆ ಅಲ್ಲಿ ಮೈನಸ್ ಆದವು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇನ್ನು ರಾಯಬಾಗ್ ಕ್ಷೇತ್ರದಲ್ಲಿ MLA ಆಗಿರ್ತಕ್ಕಂಥವ್ರು BJPಯ ದುರ್ಯೋಧನ ಐಹೊಳೆ. ಅಲ್ಲಿ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯೊಳಗೆ ಕಾಂಗ್ರೆಸ್ ಪಕ್ಷ 4ನೇ ಸ್ಥಾನಕ್ಕೆ ದೂಡಲ್ಪಟ್ಟಿತ್ತು. 2ನೇ ಸ್ಥಾನಕ್ಕೆ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳ್ಕರ್ ಅವರು ತೆಗೆದುಕೊಂಡಿದ್ದರು. 3ನೇ ಸ್ಥಾನವನ್ನು JDS ತೆಗೆದುಕೊಂಡಿತ್ತು. 4ನೇ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಮಹಾವೀರ್ ಮೊಯ್ತೆ ಅವರು ತೆಗೆದುಕೊಂಡಿದ್ದರು. ಅಂಥ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಂಥ ಈ ರಾಯಬಾಗ್ ಕ್ಷೇತ್ರದಲ್ಲಿ ಸುಮಾರು 6,819 ಮತಗಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬಂದಿರುವಂಥದ್ದು ಸ್ನೇಹಿತರೆ. ವಿಶೇಷವಾಗಿ ಅಲ್ಲಿ ಅಂದರೆ ಇದೋ ಒಂದು ದೊಡ್ಡ ಸಾಧನೆ ಅಂತ ಅನ್ಬೋದು. 4ನೇ ಸ್ಥಾನದಿಂದ ಲೀಡ್ ಕೊಡುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಸುಧಾರಿಸಿತು ಅಂತ ಹೇಳುವಂಥದ್ದು ಈ ಚುನಾವಣೆ ಮಟ್ಟಿಗೆ. ಅಲ್ಲಿ ವಿಶೇಷವಾಗಿ ಇವನ್ನ ಅಣ್ಣಾಗಳ ಫ್ಯಾಮಿಲಿಯ ವಿವೇಕರಾವ್ ಪಾಟೀಲ್ ಅವರಾಗಲಿ, ಪ್ರತಾಪರಾವ್ ಪಾಟೀಲ್ ಅವರಾಗಲಿ BJP ಪಕ್ಷವನ್ನು ಸಪೋರ್ಟ್ ಮಾಡಿದರು, ಬೆಂಬಲ ನೀಡಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷ ಲೀಡ್ ಆಗಿತ್ತು ಅನ್ನೋದು ಇಲ್ಲಿ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಡ್ಚಿ ಕ್ಷೇತ್ರದಲ್ಲಿ ಮಹೇಂದ್ರ ತಮ್ಮಣ್ಣವರು ಅಂತೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥವರು, ಇವರು ಈ ಮೊನ್ನೆ ಚುನಾವಣೆಯಲ್ಲಿ ಎಷ್ಟು ಲೀಡ್ ಕೊಟ್ಟರಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ 22,587 ಮತಗಳಷ್ಟು ಲೀಡ್ ಕೊಟ್ಟಿರುವಂಥದ್ದು. ಮತ್ತು ಇವರು ಹಂಗೆ ವಿಶೇಷವಾಗಿ ಅಂದರೆ ಇವರು ಚುನಾವಣೆ ಒಳಗೆ ಅಂದರೆ ಕಳೆದ ವಿಧಾನಸಭಾ ಚುನಾವಣೆ ಒಳಗೂ ಕೂಡ ಅವ್ರು ಎಷ್ಟು ಪಡ್ಕೊಂಡಿದ್ರು ಅದು 25,240 ಮತಗಳನ್ನು ಲೀಡ್ ಪಡೆದುಕೊಂಡಿದ್ದರು. ಆ ಪ್ರಕಾರವಾಗಿ ಅವರು ಈ ಸಾರಿನೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ 22,587 ಮತಗಳನ್ನು ಲೀಡ್ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಒಂದು ಹಾಸ್ಪಿಟಲ್ ಕಟ್ಟಿಲ್ಲ. ಇವತ್ತು ಈ ದೇಶದೊಳಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರಿಗೆ ಅಕ್ಷರ ಕೊಟ್ಟಿದೆ, ಅನ್ನ ಕೊಟ್ಟಿದೆ. ಏನ್ ಬೇಕು ಮತ್ತೆ ನಿಮ್ಗೆ ಆರೋಗ್ಯನೂ ಕೊಟ್ಟಿದೆ. ಅದಕ್ಕೆ ತಾವು ದಯವಿಟ್ಟು ಬರುವಂತ ದಿನಮಾನದಾಗ ನಾನು ಮಾತು ಕೊಟ್ಟೇನೆ. ನಾನು ನಿಮ್ಮನ್ನೆಲ್ಲ ನಂಬಿ ನಾ ಮಾತು ಕೊಟ್ಟೇನೆ. ಏನು ಮಾತು ಕೊಟ್ಟೇನಪ್ಪ ಅಂತಂದ್ರೆ 2022 ನನಗೇನು 26,000 ಮತ ನಮ್ಮ ಲಕ್ಷ್ಮಣ ಸವದಿ ಸಾವುಕಾರ ಬಂದಿದ್ರೆ ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಅವ್ರು ಹೆಂಗೆ ವಿಚಾರ ಮಾಡಿ ಹಿಡಿಬೇಕು ನನಗೂ ಒಂದು ಸ್ವಲ್ಪ ಶಾಕ್ ಆಗ್ತದೆ. ಎಲೆಕ್ಷನ್ ಮುಗಿದ ನಂತರ 25,000 ಲೀಡ್ದಿಂದ ನೀವು ಗೆಲ್ತಿ ಅಂತ ಹೇಳಿದ್ರು. ಅದಕ್ಕೆ ದಯವಿಟ್ಟು ನಾನು ಮಾತು ಕೊಟ್ಟೇನೆ. ನಿಮ್ಮನ್ನ ನಂಬಿ ಮಾತು ಕೊಟ್ಟೇನೆ. ನಾನು 26,000 ಲೀಡ್ ನನಗೆ ಕೊಟ್ಟಾರ ಸಾವುಕಾರ. ಈ ಬರುವಂತ ಚುನಾವಣೆದಾಗ 26,000 ಹೆಚ್ಚಿಗೆ ಲೀಡ್ ಕೊಡ್ಲಿಕ್ಕೆ ನಿಮ್ಮ ನಂಬಿ ಮಾತು ಕೊಟ್ಟೇನೆ. ನೀವು ಕೈ ಹಿಡಿಬೇಕು. ನೀವು ಕೈ ಹಿಡಿತೀರಲ್ಲ ಬರುವಂತ ದಿನಮಾನದಾಗ ತಮ್ಮ ಆಶೀರ್ವಾದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮೇಲೆ ಇರಬೇಕು. ಹಸ್ತದ ಗುರುತಿಗೆ ತಮ್ಮ ಮತ ಕೊಡಬೇಕು ಅಂತ ಹೇಳಿ ತಿಳ್ಕೊಂಡ ನಮ್ಮ ಒಂದೆರಡು ಮಾತು ಮುಗಿಸ್ತು. ಜೈ ಹಿಂದ್, ಜೈ ಕಾಂಗ್ರೆಸ್. 2,000 ಮತಗಳಷ್ಟ ಲೀಡ್ನಾಗ ಮೈನಸ್ ಆದಂಥದ್ದು. ಯಮಕನಮರಡಿ ಒಳಗೆ 33,000 ಮತಗಳು ಮೈನಸ್ ಆದವು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಾದಂಥವು. ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗೆ 25,000ಕ್ಕಿಂತ ಹೆಚ್ಚಿಗೆ ಲೀಡ್ ಆಗಿತ್ತು. ಈ ಸಲ ಅದಕ್ಕೆ 2,000 ಅಷ್ಟೇ ಕಡಿಮೆ ಆದವು. ಅಂತರ ಎಲ್ಲಿ ಹೆಚ್ಚಾಯ್ತು. ಇಲ್ಲಿ 2,000 ಕಮ್ಮಿ ಆದರೆ ಯಮಕನಮರಡಿಗೆ 33,000 ಕಮ್ಮಿ ಓಟ್ ಕಾಂಗ್ರೆಸ್ಗೆ ಬಂದಿದ್ದು. ಆದರೂ ಕೂಡ ಏನಾಯ್ತು ಗೊತ್ತಾಗಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಹೇಶ್ ತಮ್ಮಣ್ಣವರು ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ, ಬೆಂಬಲ ನೀಡಲಿಲ್ಲ, ಪ್ರಚಾರ ಮಾಡಲಿಲ್ಲ, ಇನ್ನಷ್ಟು ಲೀಡ್ ಕೊಡಿಸ್ಬೇಕಾಗಿತ್ತು, ಕೊಡಲಿಲ್ಲ ಅಂಥೇಳಿ ಆರೋಪ ಮಾಡಿ ಇವರು ಪಕ್ಷ ವಿರೋಧ ಚಟುವಟಿಕೆಗಳನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀನು ಅಂತೇಳಿ ಪ್ರೆಸ್ದವ್ರ ಮುಂದೆ ಹರಿಯಾಯಿದ್ರು. ಯಾಕೋ ಗೊತ್ತಾಗಲಿಲ್ಲ ನಮಗೆ. ಯಾಕಂದ್ರೆ ಅವರು ಏನು ಮಾತು ಕೊಟ್ಟಿದ್ರು. ಆಮೇಲೆ ಹಾರುಗೆರೆಯಾಗ ಒಂದು ಫಂಕ್ಷನ್ ಮಾಡಿದರು. ಇದೇ ಚುನಾವಣೆ ಪ್ರಚಾರ ಸಭೆದಾಗ ಏನು ಹೇಳಿದ್ರು ಅವರು ರಾಜಾರಸಿಂಗ್ ಹೇಳಿದ್ರು, ನಾವು ಕಳೆದ ಸಾರಿ ನಮ್ಮ ಚುನಾವಣೆ ಒಳಗೆ 25,000 ಲೀಡನ್ನು ಆರಿಸಿದ್ರಿ. ಈ ಸಾರಿ ಕೂಡ ನಮ್ಮ ಕಾಂಗ್ರೆಸ್ದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಸುಮಾರು 25,000 ಮತಗಳ ಅಂತರದಿಂದ ನಮ್ಮ ಕ್ಷೇತ್ರದಿಂದ ಲೀಡ್ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ಮಾತು ಕೊಟ್ಟಂಗೆ ಅವರು 22,000 ಮತಗಳನ್ನು ಲೀಡ್ ಕೊಟ್ಟರು. ಆದರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದಾರ ಅಂಥೇಳಿ ಆರೋಪ ಮಾಡಿದ್ದು ಯಾಕೆ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಇದೇ ಸಾರಿ ನಾವು 2 ಲಕ್ಷ ಗೆಲ್ಲಬೇಕಾಯ್ತು. ನಮ್ಮವ್ರಿಗೆ ಮೋಸ ಮಾಡಿದ್ರು. ಮಹೇಶ್ ತಮ್ಮಣ್ಣವರು ಅವರ ಸಂಬಂಧಿಕರಿಗೆ ಕಲ್ಲೋಳ್ಕರಿಗೆ ಸಪೋರ್ಟ್ ಮಾಡಿದ್ರು. ಸೊ ಅವನ ಬಗ್ಗೆ ದೂರ ನೀಡ್ತೀವಿ, ಹೈಕಮಾಂಡ್ ಹೇಳ್ತೀವಿ. ಉದ್ದೇಶಪೂರ್ವಕವಾಗಿ ನಮಗೆ
ವಿರೋಧ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಅವನ ಬಗ್ಗೆ ಹೈಕಮಾಂಡಿಗೆ ದೂರು ನೀಡ್ತೀವಿ. ಮತ್ತು ಈಗ ಯಾರು ವಿರೋಧ ಮಾಡಿದಾರ ಅಲ್ಲಿ ಕೂಡ ನಮ್ಮದೇ ಅಂತ ಸಂಘಟನೆ ಮಾಡಲಿಕ್ಕೆ ಸ್ವಂತ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಿಟೈರ್ಡ್ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಈ ಕ್ಷೇತ್ರದಲ್ಲಿ ಒಟ್ಟಾರೆ ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟಾರೆ ಪಡೆದುಕೊಂಡಂಥ ಮತ ಎಷ್ಟಪ್ಪ ಅಂದ್ರೆ 25,466 ಮತಗಳು. ಅದರಲ್ಲೇ 3,400 ಮತಗಳು ಚಿಕ್ಕೋಡಿ ಮತಕ್ಷೇತ್ರವನ್ನು ತೆಗೆದುಕೊಂಡ್ರೆ ರಾಯಬಾಗದಿಂದ 10,817 ಮತಗಳನ್ನು ಅವರು ಪಡ್ಕೊಂಡಿದ್ದರು. ಈ ಕುಡ್ಚಿ ಮತಕ್ಷೇತ್ರದಿಂದ 3,829 ಮತಗಳನ್ನು ಅವರು ಮತಗಳನ್ನು ಪಡೆದುಕೊಂಡಿರುವಂಥದ್ದು. ಉಳಿದ 7,000 ಮತಗಳನ್ನು 5 ವಿಧಾನಸಭಾ ಕ್ಷೇತ್ರಗಳಿಂದ ಪಡೆದುಕೊಂಡಿರುವಂಥದ್ದು ಸ್ನೇಹಿತರೆ. ಆದರೂ ಕೂಡ ಇಲ್ಲಿ ಕುಡ್ಚಿ ಕ್ಷೇತ್ರದಿಂದ 3,800 ಮತಗಳನ್ನು ಶಂಭು ಕಲ್ಲೋಳ್ಕರ್ ಪಡ್ಕೊಂಡಿದ್ದರು. ಅದನ್ನು ಸತೀಶ್ ಜಾರಕಿಹೊಳಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ, ಅವರು ತಮ್ಮ ಸಂಬಂಧಿಕರಾದ ಕಲ್ಲೋಳ್ಕರ್ ಪರವಾಗಿ ಕೆಲಸ ಮಾಡಿದರು ಅಂಥೇಳಿ ಆರೋಪ ಮಾಡ್ತಾ ಇರುವಂಥದ್ದು ಯಾಕೋ ಗೊತ್ತಿಲ್ಲ. ಅಸಲಿಗೆ ವಿಷಯ ಏನಪ್ಪ ಅಂದ್ರೆ ಸತೀಶ್ ಅವರಿಗೆ ತಮ್ಮ ಪುತ್ರಿಗೆ ಕಡಿಮೆ ಲೀಡ್ ಕೊಡಿಸಿರ್ತಕ್ಕಂಥ ಚಿಕ್ಕೋಡಿ ಮತಕ್ಷೇತ್ರವಾಗಿರ್ಬೋದು, ಅಥಣಿ ಕ್ಷೇತ್ರವಾಗಿರ್ಬೋದು, ಅವರ ವಿರುದ್ಧ ಬಹಿರಂಗವಾಗಿ ಏನು ಹೇಳಲಿಕ್ಕಾಗದ ಲಕ್ಷ್ಮಣ್ ಸವದಿಯವರ ಬೆಂಬಲಿಗರಾಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರವರ ಮೇಲೆ ಹರಿಹಾಯ್ದ್ರೆ ಅವ್ರಿಗೆ ಸಂದೇಶ ಮೂಡ್ತತಿ ಅಂಥೇಳಿ ಅವ್ರು ಭಾವಿಸ್ಕೊಂಡ್ರು ಏನೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಚುನಾವಣೆ ಒಳಗೆ ಮಹೇಂದ್ರ ತಮ್ಮಣ್ಣವರು ಎಷ್ಟು ಲೀಡ್ ಕೊಡ್ತಂತ ಅಂದಿದ್ರಲ್ಲ ಅಷ್ಟು ಅವ್ರು ಲೀಡ್ ಕೊಟ್ಟದ್ದಾಗಿದೆ, ಅದರಲ್ಲೇ ನೋ ಡೌಟ್. ಇದರ ಜೊತೆಗೆ ಇನ್ನೊಂದು ವಿಶೇಷ ಹೇಳ್ಬೇಕು, ತಮ್ಮನ ಮೇಲಿದ ಮೇಲೆ ಪ್ರಶ್ನೆ ಕೇಳ್ತಾ ಟೀಕಾ ಮಾಡ್ತಾ ಒಂಥರ ಲೈಮ್ಲೈಟ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಅಂದ್ರೆ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಲೈಮ್ಲೈಟ್ ಒಂದು ಸ್ಟಾರ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ರಿಟೈರ್ಡ್ IAS ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರ ರಾಜಕಾರಣ ಹಣಿವು ಸಲುವಾಗಿ ಅಥವಾ ಅವರ ರಾಜಕಾರಣ ಕರ್ಬ್ ಮಾಡೋ ಸಲುವಾಗಿ ಅವ್ರ ಮೇಲೆ ಹೇಳ್ದಂಗೆ ಅವರೆಲ್ಲ ಆರೋಪ ಮಾಡಿ ಅವ್ರ ಮೇಲೆ 108 ಕಂಪ್ಲೇಂಟ್ಗಳನ್ನು ಹೊರಿಸಿ ಮನೆಗೆ ಹಚ್ಚೋ ಕೆಲಸ ಏನಾರು ಮಾಡತ್ತಾರೆ ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ನಮಗೆ ಗೊತ್ತಿಲ್ಲ. ಅಂದರೆ ಆ ಶಂಭು ಕಲ್ಲೋಳ್ಕರ್ ಹಣಿವು ಸಲುವಾಗಿ ಕುಡ್ಚಿ ಶಾಸಕರಾಗಿರ್ತಕ್ಕಂಥ ಮಹೇಂದ್ರ ತಮ್ಮಣ್ಣವರ ಹೆಗಲ ಮೇಲೆ ಬಂದೂಕಿಟ್ಟ ಗುಂಡು ಹಾರಿಸೋ ಪದ್ಧತಿ ಅವ್ರು ಮಾಡ್ಯಾರ ಆಮೇಲೆ. ಯಾಕಂದ್ರೆ ಹಿಂಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಇಡೀ 30 ವರ್ಷದ ರಾಜಕಾರಣದಲ್ಲಿ ಒಬ್ಬೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟಿಟ್ಟು ಯಾರ್ಯಾರಿಗೂ ಗುಂಡು ಹೊಡಿತದನ್ನು ನಾವಂತೆ ನೋಡ್ಕೊತ ಬಂದಿದ್ದೀವಿ, ನೀವು ನೋಡ್ಕೊತ ಬಂದಿದ್ರಿ, ಅದೇನು ಹೊಸದೇನಲ್ಲ. ಒಂದಂತೂ ನಿಜ, ಸತೀಶ್ ಅವರ ಟೀಕೆಗೆ ಕೌಂಟರ್ ಕೊಡಲಿಕ್ಕೆ ಮಹೇಂದ್ರ ತಮ್ಮಣ್ಣವರು ಪ್ರೆಸ್ ಮೀಟ್ ಕರೆದಿದ್ರು. ಆ ಪ್ರೆಸ್ ಮೀಟ್ನಾಗ ಅವ್ರು ಹೇಳಿದರು, ದೊಡ್ಡ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ಭಾಗದ ದಲಿತ ನಾಯಕರನ್ನು ಸದಾಕಾಲ ತುಳ್ಕೋತ ಬಂದಾರು, ಅವ್ರನ್ನ ಅನ್ಕೋತ ಬಂದಾರು. ಈಗೂ ಕೂಡ ದಲಿತ ನಾಯಕರನ್ನು ಹಣಿಯುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅನ್ನುವ ಆರೋಪವನ್ನು ಅವರು ಮಾಡಿರುವಂಥದ್ದು. ಈ ಆರೋಪಕ್ಕೆ ಸಮಜಾಯಿಸಿ ಕೊಡಬೇಕಾದಂಥ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಇರುವಂಥದ್ದು. ಯಾಕಂದರೆ ಇವರು ದಲಿತ ಪರವಾಗಿದ್ದಾರೋ, ದಲಿತ ನಾಯಕರ ವಿರೋಧಿಗಳಾಗಿದ್ದಾರೋ ಉತ್ತರವನ್ನು ಜನ ಅಪೇಕ್ಷೆ ಪಡುವಂಥದ್ದು ಸ್ನೇಹಿತರೆ. ಸೊ ಮಹೇಂದ್ರ ತಮ್ಮಣ್ಣವರು ಪತ್ರಿಕಾಗೋಷ್ಠಿಯೊಳಗೆ ಏನು ಮಾತಾಡಿದರು, ಏನು ಟೀಕಾ ಮಾಡಿದರು, ಜಾರಕಿಹೊಳಿ ಅವರದ ನೆಗೆಟಿವ್ ಏನು ಮಾತಾಡ್ರು, ಪಾಸಿಟಿವ್ ಏನು ಮಾತಾಡ್ರು, ದಲಿತ ನಾಯಕನ ಯಾವ ರೀತಿ ಅವರು ತುಳಿತಾರೋ, ಯಾರನ್ನು ತುಳಿದಾರೋ ಅನ್ನೋ ವಿಷಯ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ನೀವು ಕೇಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ನಮ್ಮ ಮಹೇಂದ್ರ ತಮ್ಮನವರ ಪತ್ರಿಕಾಗೋಷ್ಠಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ಅವ್ರೇನು ಮಾತಾಡ್ಯಾರ ಅನ್ನೋದನ್ನು ನೀವು ಒಮ್ಮೆ ಕೇಳಿ ನೋಡಿ ಸ್ನೇಹಿತರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಪ್ರತಿಯೊಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ. ಅವ್ರ ಜೊತೆ ನಾನು ತಿರುಗಾಡುವಂಥ ಕೆಲಸ ಮಾಡೀನಿ. ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ, ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ. ಅದೇ ಪ್ರಕಾರವಾಗಿ ನಮ್ಮದು 24,000 ಮತ ಲೀಡ್ ಕೊಟ್ಟಾರೆ ನಮ್ಮ ಕ್ಷೇತ್ರ ಜನ. ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದರು, ಮಹೇಶ್ ತಮ್ಮಣ್ಣವರೊಬ್ಬರು ನಮಗೆ ಮಾಡಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ ಅಂದ್ರೆ ಪಕ್ಷ ವಿರೋಧಿ ಮಾಡೇನಂಥೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು. ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾವನವರು ನಿಂತಿದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಅವ್ರು ಹೋಟ್ ಎಷ್ಟು ತೊಗೊಂಡ್ರು, 25,000 ಹೋಟ್ ತೊಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು 3,000 ಚಿಲ್ಲರೆ ಹೋಟ್ ಬಿದ್ದು. ನಾನು 25,000 ಲೀಡ್ ತೊಗೊಂಡಂಥ ಒಬ್ಬ MLA ನಾನು ಆ ಕ್ಷೇತ್ರದಾಗ. ನನ್ನ ಮಾವಗ 3,000 ಹೋಟ್ ಬೀಳ್ತಾವೆ. ಇವ್ರು ಹೇಳ್ತಾರೋ
ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವು ರಾಜಕೀಯ ತಾವು ಗಮನಿಸ್ಕೊತ ಬರ್ರಿ. ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ. ಇವತ್ತು ಮಾವೀರ ಮೊಯ್ತೆ ಅವ್ರ ಹಿಂದೆ ಬೆನ್ನು ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಿಲ್ಪ ಅಂದ್ರೆ ಅವರ ಕಾರಣ. ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗಿನ ನೋಡ್ರಿ, ಇವರೆಲ್ಲ ಒಂದೇ ಸಮುದಾಯದವ್ರು. ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾನು ಮೊದಲಿಂದ ಹೇಳ್ಕೊತಿದ್ದೆ, ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರ BJP ಮಾಡಿದ್ರು, ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ಅಂಥೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ನು. ಆದ್ರೂ ಅವರ ಕೇಳಿಲ್ಲ, ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದರು. ಅದು ನಮ್ಮ ಕೆಲಸ ಏನೈತಿ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ, ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ. ಇವತ್ತು ಮಾವೀರ ಮೊಯ್ತೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು, ಪ್ರದೀಪ್ ಮಾಳ್ಗಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದ್ರೆ ಇವತ್ತು ತಾವು ನೋಡ್ರಿ, ನೀವು ಅವರು ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸ್ಯಾರತ್ತ ಅನ್ನೋದು ತಾವು ಕಳೆದ 1-2 ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರನ್ನು ಒಬ್ಬನು ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ. ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು. ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ, ಅದನ್ನು ಮಾಡಿಯೂ ಇಲ್ಲ. ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್. ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಟ್ಟು ತೊಗೊಂಡಾರಪ್ಪ ನಮ್ಮ ಕ್ಷೇತ್ರದಾಗ 3,000 ಹೊಟ್ಟು ತೊಗೋತಾರೆ. ನಾವು MLA ಆಗಿ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು 20,000 ಹೊಟ್ಟು ಹಾಕಿದ್ದಿಲ್ಲ, ಹಾಕಿತ್ತು ನನಗೆ. ನಾನು ಮಾಡಬೇಕಾಗಿದ್ದರೆ ನಾನು 20,000 ಹೊಟ್ಟು 100ಕ್ಕೆ 100 ಹಾಕಿಸ್ತಿದ್ನು. ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಲೀಡ್ರುಗಳದಾರು. ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಾಗಿಂದ ಬತ್ತಂತನ್ನೋದು ನನಗೆ ಗೊತ್ತಿಲ್ಲ. ನಾವಂತೂ ಭಾಳ ಪ್ರಾಮಾಣಿಕಲೆ ಮಾಡಿದ್ದೀವಿ. ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ, ಏನು ಯಾರ ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬರುವಂಥ ದಿನಮಾನದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳೋಕ್ಕಾಗಿಲ್ಲ, ಜಾಸ್ತಿ ಹೇಳೋಕ್ಕೂ ಹೋಗಂಗಿಲ್ಲ. ಅವರ ಭಾಳ ದೊಡ್ಡ ಲೀಡ್ರ್ ಅದಾರ, ನಮ್ಮ ಜಿಲ್ಲಾದಾಗನ ಭಾಳ ದೊಡ್ಡ ಲೀಡ್ರ್ ಅದಾರ. ಬರುವಂಥ ಚುನಾವಣೆದಾಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾವೆ. ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ತರುವಂಥ ಕೆಲಸ ಮಾಡ್ತೀವಿ. ಅವರು ಜಿಲ್ಲಾ ನಾಯಕರದಾರು, ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮುಂದಿನ ಯಾವ ಚುನಾವಣೆ ಇರಲಿ, ಅರಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ, ಯಾವ ಈ ಪುರಸಭೆ ಆಗಿರ್ಬೋದು, ಇಂಥ ಒಂದು ಚುನಾವಣೆದಾಗ ಅಲ್ಲೊಂದು ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾಡ್ಬೇಕಂಥೇಳಿ ತಮ್ಮ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಇದು ಸ್ನೇಹಿತರೆ, ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜುಗಲ್ಬಂದಿ ಆರೋಪ ಪ್ರತ್ಯಾಪ ಇರುವಂಥದ್ದು. ಮುಂದಿನ ಸಾರಿ ಮತ್ತೊಂದು ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.